ಇವತ್ತು ಮೊಟ್ಟ ಮೊದಲೇ ಬಾರಿಗೆ ಕನ್ನಡದಲ್ಲಿ ನಮ್ಮ ರಿಯಾನ್ಸ್ ಮಲ್ಟಿಡೇ ಪ್ರೈವೇಟ್ ಲಿಮಿಟೆಡಿನ ಒಂದು ಬಿಸ್ನೆಸ್ ಪ್ಲಾನ್ ಅನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಇದನ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ. ನೀವು ಕೂಡ ರಿಯಾನ್ಸ್ ಮಲ್ಟಿಡೇ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಬರಬೇಕಂದ್ರೆ ಈ ಒಂದು ಬಿಸ್ನೆಸ್ ಪ್ಲಾನ್ ಅತಿ ಮುಖ್ಯವಾಗಿದೆ. ಅದಕ್ಕೋಸ್ಕರ ರಿಯಾನ್ಸ್ ಮಲ್ಟಿಡೇ ಪ್ರೈವೇಟ್ ಲಿಮಿಟೆಡಿನ ಒಂದು ಕರ್ನಾಟಕ ಟೀಮಿನ ಫೌಂಡರ್ ಲೀಡರ್ ಆದಂಥ ಹುಸೇನ್ ಶೇಖ್ ಸನದಿ ಅನ್ನೋ ವ್ಯಕ್ತಿ ನಾನು ಇವತ್ತು ಬಿಸ್ನೆಸ್ ಪ್ಲಾನ್ ಅನ್ನು ಹೇಳ್ತಾ ಇದ್ದೀನಿ. ಅದನ್ನ ಕೇಳ್ಕೊಳ್ಳಿ. ಯಾವ ರೀತಿ ಅದನ್ನ ನೀವು ಬಳಸ್ಕೋಬೇಕು ಅದನ್ನೇ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಾನು ಯಾವ ರೀತಿಯಿಂದ ಪರ್ ವೀಕ್ 70,000 ಇನ್ಕಮ್ ಅನ್ನು ತಗೊಳ್ತಾ ಇದ್ದೀನಿ. ಆಮೇಲೆ ಪ್ಲಾಟಿನಮ್ ರ್ಯಾಂಕ್ ಅಲ್ಲಿ ಕೂಡ ಇದ್ದೀನಿ. ನೀವು ಕೂಡ ಅದೇ ರೀತಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ವಿದಿನ್ ಶಾರ್ಟ್ ಟೈಮ್ ಅಲ್ಲಿ ಯಾವ ರೀತಿ ನಾವು ಬೆಳಿಬೇಕು ಅನ್ನುವಂಥದ್ದು ಬಿಸ್ನೆಸ್ ಪ್ಲಾನ್ ಅನ್ನ ನಿಮ್ಗೆ ಸೀಕ್ರೆಟ್ ರಾಜನ್ನ ಬಿಟ್ಕೊಡ್ತಾ ಇದ್ದೀನಿ, ರಹಸ್ಯವನ್ನ ಬಿಟ್ಕೊಡ್ತಾ ಇದ್ದೀನಿ. ಅದನ್ನ ಕೇಳ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇದಾಗಿ ನಮ್ಮ ರಿಯಾನ್ಸ್ ಮಲ್ಟಿಡೇ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ನೀವು ಬರಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ನೀವು ನಿಮ್ಮದೇ ಆದಂತದ್ದು ಒಂದು ಪ್ಯಾನ್ ಕಾರ್ಡ್ ಕೊಡಬೇಕಾಗುತ್ತೆ. ಆಮೇಲೆ ನಿಮ್ದೊಂದು ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಜೊತೆನೆ ನಿಮ್ದು ಏನ್ ಕೊಡಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಕೊಡಬೇಕಾಗುತ್ತೆ. ಅದ್ರ ಜೊತೆನೆ ನಮ್ಮದೇ ಆದಂತದ್ದು ಒಂದು ಸಂಸ್ಥೆಯ ಒಂದು ಪ್ಯಾಕೇಜ್ ಇದೆ. ಆ ಪ್ಯಾಕೇಜ್ ಒಂದು ಐಡಿಯನ್ನು ಓಪನ್ ಮಾಡಬೇಕಾದ್ರೆ ಒಂದು ಐಡಿಗೆ 6,200 ರೂಪಾಯಿದಿಂದ ನೀವೇನ್ ಮಾಡ್ಬೇಕಾಗುತ್ತೆ, ಪ್ಯಾಕೇಜ್ ಅನ್ನ ತಗೋಬೇಕಾಗತ್ತೆ. ಪ್ಯಾಕೇಜ್ ಅನ್ನ ತಗೊಂಡಾಗ ನಿಮಗೆ ಏನ್ ಮಾಡುತ್ತೆ ಅಂದ್ರೆ ಸಂಸ್ಥೆ ನಿಮ್ಮದೇ ಆದಂತದ್ದು ಒಂದು ಐಡಿಯನ್ನ ಓಪನ್ ಮಾಡುತ್ತೆ ನಿಮ್ಮ ಹೆಸರಿನಿಂದ. ಅಂದ್ರೆ ಯಾವುದು ಒಬ್ಬ ವ್ಯಕ್ತಿ ಎ ಅನ್ನುವಂತ ಅಂದ್ರೆ ಅನಿಲ್ ಅನ್ನುವಂತ ವ್ಯಕ್ತಿ ಬಂದಿದ್ದಾನೆ. ಆ ವ್ಯಕ್ತಿ ಏನ್ ಮಾಡಿದ್ದಾನೆ, 6,200 ರೂಪಾಯಿಂದ ಒಂದು ಐಡಿಯನ್ನ ಓಪನ್ ಮಾಡ್ಕೊಂಡಿದ್ದಾನೆ. ಐಡಿಯನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಆ ವ್ಯಕ್ತಿಯನ್ನ ಫಸ್ಟ್ಗೆ ರಿಜಿಸ್ಟ್ರೇಷನ್ಗೆ ಯಾವುದೇ ತರದ್ದು ಫೀಸ್ ಇರಲ್ಲ. ಅದು ರಿಜಿಸ್ಟ್ರೇಷನ್ ಏನಿರುತ್ತೆ ಫ್ರೀ ಆಗಿರುತ್ತೆ. ಫ್ರೀ ಆದ್ಮೇಲೆ ಆ ಐಡಿಯನ್ನ ಆಕ್ಟಿವ್ ಆಗ್ಬೇಕಲ್ವಾ, ಕಾರ್ಯರೂಪಕ್ಕೆ ಬರ್ಬೇಕಂದ್ರೆ ಆ ವ್ಯಕ್ತಿ ಏನ್ ಮಾಡ್ಬೇಕಾಗುತ್ತೆ, 6,200 ರೂಪಾಯಿಯಿಂದ ಆಕ್ಟಿವ್ ಮಾಡ್ಕೋಬೇಕಾಗತ್ತೆ. ಆಕ್ಟಿವ್ ಮಾಡ್ಕೊಂಡಾದ್ಮೇಲೆ ಆ ವ್ಯಕ್ತಿಗೆ 6,200 ರೂಪಾಯಿನ ನಾವೇನ್ ತಗೊಳ್ತಾ ಇದ್ದೀವಲ್ಲ, ಆ ವ್ಯಕ್ತಿಗೆ ನಾವೇನು ಕೊಡ್ತಾ ಇದ್ದೀವಿ ಅಂತಂದ್ರೆ ಒಟ್ಟಾರೆ ಅವರಿಗೆ ಹೆಲ್ತ್ ಪ್ರಾಡಕ್ಟ್ ಅಂತೇಳಿ ರಿಯಾನ್ಸ್ ಅಮೃತ್ ಜ್ಯೂಸ್ 6 ಪ್ರಾಡಕ್ಟ್ ಗಳನ್ನ ಕೊಡ್ತಾ ಇದ್ದೀವಿ. ಎಷ್ಟು? 6 ಪ್ರಾಡಕ್ಟ್ ಅನ್ನ ಕೊಡ್ತಾ ಇದ್ದೀವಿ. 6 ಪ್ರಾಡಕ್ಟ್ ಇವನ್ನ ನಾವು DP ರೇಟ್ ಅಲ್ಲಿ ಕೊಡ್ತಾ ಇದ್ದೀವಿ. ಇದು ಸಾರಿ MRP ರೇಟ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ. MRP ರೇಟ್ ಅಲ್ಲಿ ಅಂತಂದ್ರೆ ಅದ್ರ ಬೆಲೆ ಎಷ್ಟಾಗುತ್ತೆ ಅಂತಂದ್ರೆ 11,100 ರೂಪಾಯಿ ಆಗಿರುತ್ತೆ. ಎಷ್ಟಾಗುತ್ತೆ? 11,100 ರೂಪಾಯಿ ಆಗಿರುತ್ತೆ. ಹಾಗಾದ್ರೆ ಆ ವ್ಯಕ್ತಿ ಎಷ್ಟು ಕೊಟ್ಟಿರ್ತಾನೆ? ಕೊಟ್ಟಿರೋದು ಎಷ್ಟು? 6,200 ರೂಪಾಯಿ. ಎಷ್ಟು? 6,200 ರೂಪಾಯಿನ ಕೊಟ್ಟಿರ್ತಾನೆ. 6,200 ರೂಪಾಯಿ ಕೊಟ್ರೆ ಅವನಿಗೆ ನಾವು MRP ರೂಪದಲ್ಲಿ ಕೊಟ್ಟಿರೋದು ಪ್ರಾಡಕ್ಟಿನ ಬೆಲೆ ಎಷ್ಟಾಗುತ್ತೆ? 11,100 ರೂಪಾಯಿ ಆಗುತ್ತೆ. ಅದರಲ್ಲಿ 11,100 ರೂಪಾಯಿ ನೀವು ಹಾಕಿರುವಂತ ಹಣವನ್ನ ಮೈನಸ್ ಮಾಡಿ ಲೀಡರ್, ನಿಮಗೆ ಒಟ್ಟಾರೆ ಲಾಭ ಎಷ್ಟು ಉಳಿಯುತ್ತೆ ಅಂತಂದ್ರೆ 4,900 ರೂಪಾಯಿ ನಿಮಗೆ ಲಾಭ ಉಳಿಯುತ್ತೆ. ಟೋಟಲ್ ರಿಟೇಲ್ ಪ್ರಾಫಿಟ್ ಅಂತೇಳಿ ಸಂಸ್ಥೆ ನಿಮಗೆ 45% ಏನು ಮಾಡ್ತಾ ಇದೆ, ಇನ್ಕಮ್ ಅನ್ನ ಕೊಡ್ತಾ ಇದೆ. ಇಂಡಿಯಾದೊಳಗಡೆ ಮೊಟ್ಟ ಮೊದಲನೇದಾದಂತ ಕಂಪನಿ ರಿಯಾನ್ಸ್ ಮಲ್ಟಿಡೇ ಪ್ರೈವೇಟ್ ಲಿಮಿಟೆಡ್ 45% ನಿಮಗೆ ರಿಟೇಲ್ ಪ್ರಾಫಿಟ್ ಕೊಡ್ತಾ ಇರುವಂತದ್ದು ಏಕೈಕ ಕಂಪನಿ ಆಗಿದೆ ಲೀಡರ್. ಹಾಗಾದ್ರೆ ಮೊಟ್ಟ ಮೊದಲೇ ಇನ್ಕಮ್ ಯಾವುದಾಯ್ತು? ರಿಟೇಲ್ ಪ್ರಾಫಿಟ್ ಇನ್ಕಮ್ ಆಯ್ತು. ರಿಟೇಲ್ ಪ್ರಾಫಿಟ್ ಆದ್ಮೇಲೆ ಇದರಲ್ಲಿ ನೀವು ಎಷ್ಟು ರಿಟೇಲ್ ಪ್ರಾಫಿಟ್ ನೀವು ದಿನಕ್ಕೆ ಅಂದ್ರೆ ಒಂದು ವಿಚಾರ ಮಾಡ್ಕೊಳ್ಳಿ ಲೀಡರ್. ಇಲ್ಲಿ ಹಂಗಾದ್ರೆ ನಿಮಗೆ DP ಪ್ರೈಸ್ ಎಷ್ಟಿಗೆ ಬಂತು? DP ಪ್ರೈಸ್ ಒಂದು ಪ್ರಾಡಕ್ಟಿನ ಬೆಲೆ ಎಷ್ಟಾಯ್ತು? 1,032 ರೂಪಾಯಿ. ಎಷ್ಟಾಯ್ತು? 1,032 ರೂಪಾಯಿ ಆಯ್ತು. ಅದರದ್ದು MRP ರೇಟ್ ಅನ್ನ ನೋಡಿದ್ರೆ ಆ ಪ್ರಾಡಕ್ಟಿನ ಮೇಲೆ ಇರುವಂತ ಬೆಲೆಯನ್ನು ನೋಡಿದ್ರೆ ಎಷ್ಟಿರುತ್ತೆ ಅಂತಂದ್ರೆ 1,850 ರೂಪಾಯಿ ಇರುತ್ತೆ ಲೀಡರ್. ಎಷ್ಟಿರುತ್ತೆ? 1,850 ರೂಪಾಯಿ ಇರುತ್ತೆ. ಇದ್ರೊಳಗಡೆ 1,850 ರೂಪಾಯಿದಲ್ಲಿ ನೀವು 1,032 ರೂಪಾಯಿನ ಮೈನಸ್ ಮಾಡಿದ್ರೆ ಒಂದು ಪ್ರಾಡಕ್ಟಿನ ನಡುವೆ ನಿಮಗೆ ರಿಟೇಲ್ ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂತಂದ್ರೆ 818 ರೂಪಾಯಿ ನಿಮಗೆ ರಿಟೇಲ್ ಪ್ರಾಫಿಟ್ ಸಿಗುತ್ತೆ. ಮೈ ಡಿಯರ್ ಜನಗಳೇ, ನಾನು ಹೇಳ್ತಾ ಇರೋದು ಏನಂತಂದ್ರೆ ಇಂಡಿಯಾದೊಳಗಡೆ
ಹೈಯೆಸ್ಟ್ ರಿಟೇಲ್ ಪ್ರಾಫಿಟ್ ಕೊಡುವಂತಹ ಏಕೈಕ ಕಂಪನಿ ಅಂತಂದ್ರೆ ರಿಲಯನ್ಸ್ ಮಲ್ಟಿಡೇ ಪ್ರೈವೇಟ್ ಲಿಮಿಟೆಡ್. ಅದು ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದೆ ಅಂತಂದ್ರೆ 45% ನಿಮಗೆ ಏಕೈಕ ಕಂಪನಿ 45% ಇಂಡಿಯಾದಲ್ಲಿ ಕೊಡುವಂತ ಏಕೈಕ ಕಂಪನಿ ಆಗಿದೆ. ಹಂಗಂದ್ರೆ ಒಂದು ನಿಮಗೆ ಪ್ರಾಡಕ್ಟ್ ಎಷ್ಟು ಸಿಕ್ತು? 818 ರೂಪಾಯಿ ಸಿಕ್ತು. ಹಂಗಾದ್ರೆ ನೀವು ದಿನಂಪ್ರತಿ ಒಂದೇ ಪ್ರಾಡಕ್ಟ್ ಅನ್ನ ನೀವು ದಿನಕ್ಕೆ ಒಂದೇ ಪ್ರಾಡಕ್ಟ್ ಅನ್ನ ನೀವು ಕೊಟ್ರೆ ತಿಂಗಳ ಲೆಕ್ಕದಲ್ಲಿ ನಾವು ಮಾಡಿದ್ರೆ ತಿಂಗಳಿಗೆ ಎಷ್ಟು ಕೊಡ್ತೀರಾ? 30 ಪ್ರಾಡಕ್ಟ್ ಅನ್ನ ಕೊಡ್ತೀರಾ. ಇಲ್ಲಿ ನಾವು 18 ರೂಪಾಯಿ ನೀವು ಖರ್ಚು ಮಾಡಿದಿರ ಅಂತ ತಿಳ್ಕೊಳ್ಳೋಣ. 800 ರೂಪಾಯಿ ಇದೆ. 800 ಇಂಟು 30 ಮಾಡಿದ್ರೆ ನಿಮಗೆ ಎಷ್ಟಾಗುತ್ತೆ ಅಂತಂದ್ರೆ 24,000 ರೂಪಾಯಿ ರಿಟೇಲ್ ಪ್ರಾಫಿಟ್ ಅಲ್ಲಿ ನೀವು ತಗೊಂತಾ ಇದ್ದೀರಾ ಲೀಡರ್. ಎಷ್ಟು ರಿಟೇಲ್ ಪ್ರಾಫಿಟ್ ಅಲ್ಲಿ 24,000 ತಗೊಂತಾ ಇದ್ದೀರಾ. ದಿನಕ್ಕೆ ನಾನು ಇಲ್ಲ ಸರ್ ನನಗೆ ಇನ್ನೂ ಜನ ಪರಿಚಯ ಇದ್ದಾರೆ, ದಿನಕ್ಕೆ ನಾನು 2 ಪ್ರಾಡಕ್ಟ್ ಅನ್ನ ಕೊಡ್ತೀನಿ. 30 ದಿವಸಕ್ಕೆ ಎಷ್ಟಾಗುತ್ತೆ ನಿಮ್ಮದು ಅರ್ನಿಂಗ್? ಒಂದು ದಿವಸಕ್ಕೆ 800 ರೂಪಾಯಿ ಆದ್ರೆ 2 ಕೊಟ್ರೆ 1600 ರೂಪಾಯಿ ಆಯ್ತು. ಎಷ್ಟಾಯ್ತು? 1600 ರೂಪಾಯಿ ಆಯ್ತು. ಹಾಗಾದ್ರೆ ನಿಮ್ಗೆ ತಿಂಗಳ ಇನ್ಕಮ್ ಎಷ್ಟಾಗುತ್ತೆ ಅಂದ್ರೆ ಮೈ ಡಿಯರ್ ಲೀಡರ್, ನಿಮ್ಮದು 48,000 ರೂಪಾಯಿ ರಿಟೇಲ್ ಪ್ರಾಫಿಟ್ ಆಗುತ್ತೆ. ಅಷ್ಟೇ ಅಲ್ಲ, ಮತ್ತೆ ಏನಾಗುತ್ತೆ ಅಂದ್ರೆ ನೀವು ದಿನಕ್ಕೆ 4 ಏನಾದ್ರೂ ಕೊಟ್ರೆ, ಒಂದು ದಿವಸಕ್ಕೆ 4 ಕೊಟ್ರೆ ನಿಮ್ಮದು 30 ದಿನದ ಕೌಂಟಿಂಗ್ ನಾವು ಮಾಡಿದ್ರೆ ಒಂದು ದಿವಸಕ್ಕೆ 3,200 ರೂಪಾಯಿನ ನೀವು ಇನ್ಕಮ್ ಅನ್ನ ತಗೊಂತೀರಾ. ಒಂದು ದಿವಸಕ್ಕೆ 3,200 ರೂಪಾಯಿನ ಇನ್ಕಮ್ ಅನ್ನು ತಗೊಂತೀರಾ. ಅದನ್ನ ತಿಂಗಳಲ್ಲಿ ನಾವು ಕೌಂಟ್ ಮಾಡಿದ್ರೆ ನಿಮ್ದು ಒಟ್ಟಾರೆ ಎಷ್ಟಾಯ್ತು? 96,000 ರೂಪಾಯಿ ರಿಟೇಲ್ ಪ್ರಾಫಿಟ್ ಆಯ್ತು. ಇಷ್ಟು ಪ್ರಾಫಿಟ್ ಅನ್ನ ಕೊಡುವಂತದ್ದು ಇಂಡಿಯಾದೊಳಗೆ ಮೊದಲನೇ ಗುಡ್ ನ್ಯೂಸ್ ಏನಂತಂದ್ರೆ ಮೊದಲನೇ ಕಂಪನಿ ನಮ್ಮ ರಿಲಯನ್ಸ್ ಮಲ್ಟಿಡೇ ಪ್ರೈವೇಟ್ ಲಿಮಿಟೆಡ್. ಹಾಗಾದ್ರೆ ಒಂದು ವ್ಯಕ್ತಿ ಬರೀ ಕೇವಲ ರಿಟೇಲ್ ಪ್ರಾಫಿಟ್ ಅಲ್ಲಿ ಕೂಡ ನೀವು 96,000 ರೂಪಾಯಿಯನ್ನ ತಗೊಳ್ಳುವಂತ ವ್ಯವಸ್ಥೆ ರಿಲಯನ್ಸ್ ಮಲ್ಟಿಡೇ ಪ್ರೈವೇಟ್ ಲಿಮಿಟೆಡ್ ಅನ್ನ ಕೊಡ್ತಾ ಇದೆ. ಹಾಗಾದ್ರೆ ಇದು ರಿಟೇಲ್ ಪ್ರಾಫಿಟ್ ನೋಡಿದೀವಿ. ಹಾಗಾದ್ರೆ ಕಂಪನಿಯಿಂದ ನಮಗೆ ಏನು ಸಿಗುತ್ತೆ, ಸಂಸ್ಥೆಯಿಂದ ಏನು ಸಿಗುತ್ತೆ ಅಂದ್ರೆ ಮೊದಲನೇದಾಗಿ ನಿಮಗೆ ಒಂದೇ ಪ್ರಾಫಿಟ್ ಬರ್ತಾ ಇದೆ. ಯಾವ ಪ್ರಾಫಿಟ್ ಅಂತಂದ್ರೆ MBI ಇನ್ಕಮ್. ಯಾವುದು? MBI ಇನ್ಕಮ್ ಅಂದ್ರೆ ಇದಕ್ಕೆ ನಾವು ಏನ್ ಹೇಳ್ತೀವಿ? ಮ್ಯಾಚಿಂಗ್ ಬೋನಸ್ ಇನ್ಕಮ್ ಅಂತ ಹೇಳ್ತೀವಿ. ಮ್ಯಾಚಿಂಗ್ ಬೋನಸ್ ಇನ್ಕಮ್ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಫಸ್ಟ್ ನೀವು ಏನು ಅಂತ ವ್ಯಕ್ತಿ ಬಂದು ಜಾಯಿನ್ ಆದ್ಮೇಲೆ 6,200 ರೂಪಾಯಿದಿಂದ ಬಂದ್ರು ಅವರು ಮತ್ತೆ ಏನ್ ಮಾಡ್ಬೇಕಾಗ್ತದೆ? ಇದು ನೆಟ್ವರ್ಕ್ ಸಿಸ್ಟಮ್ ಅಲ್ವಾ, ಜನಗಳನ್ನ ಕರೆದುಕೊಂಡು ನೀವು ವರ್ಕ್ ಅನ್ನ ಮಾಡಬೇಕು. ನಿಮ್ಮ ಒಬ್ಬರಿಂದ ಅಲ್ಲ, ನೆಟ್ವರ್ಕ್ ಅಂದ್ರೆ ಜನಗಳು ಇರಬೇಕು, ನಿಮ್ಮ ಹಿಂದೆ ಟೀಮ್ ಇರಬೇಕು, ನೀವು ಜನಗಳಿಗೆ ಹೇಳ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ? ಇದು 2 ಲೇಕ್ ಜನರೇಷನ್ ಸಿಸ್ಟಮ್ ಇದೆ. ಏನಿದೆ? 2 ಲೇಕ್ ಜನರೇಷನ್ ಸಿಸ್ಟಮ್ ಇದೆ. 2 ಲೇಕ್ ಜನರೇಷನ್ ಅಂದ್ರೆ ನೀವು ಕೂಡ ಇಬ್ಬರನ್ನ ಜಾಯಿನ್ ಮಾಡಿಸ್ಬೇಕಾಗತ್ತೆ. ಎಷ್ಟರಿಂದ ಜಾಯಿನ್ ಮಾಡಿಸ್ಬೇಕಾಗತ್ತೆ? 6,200 ರೂಪಾಯಿದಿಂದನೇ ಜಾಯಿನ್ ಮಾಡಿಸ್ಬೇಕು. ಇವ್ರಿಗೂ ಕೂಡ 6,200 ರೂಪಾಯಿದಿಂದನೇ ಜಾಯಿನ್ ಮಾಡಿಸ್ಬೇಕು. ಹಾಗಾದ್ರೆ ಇದಕ್ಕೆ ನಾವು ಏನಂತ ಹೇಳ್ತೀವಿ? ಒಂದು ಲೆಫ್ಟ್ ಟೀಮ್, ಒಂದು ರೈಟ್ ಟೀಮ್ ಅಂತ ಹೇಳ್ತೀವಿ. ನಮ್ಮ ಸಂಸ್ಥೆಯ ರೇಷಿಯೋ ಯಾವುದಿದೆ ಅಂತಂದ್ರೆ 1:1. 1 + 1 = 2 rupees. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇದನ್ನ ರೇಷಿಯೋ ನಮ್ಮದು 1:1 ಇದೆ. ಹಾಗಾದ್ರೆ ಈ ಒಂದು ರೇಷಿಯೋ ರೂಪದಲ್ಲಿ ನಮಗೆ MBI ಇನ್ಕಮ್, ಮ್ಯಾಚಿಂಗ್ ಬೋನಸ್ ಇನ್ಕಮ್ ಅಂತ ಬರುತ್ತೆ. ಅಂದ್ರೆ ಈಗ ನೀವು ಏನು ಅಂತ ವ್ಯಕ್ತಿ ಏನ್ ಮಾಡಿದ್ರು, ಇಬ್ಬರನ್ನ ಜಾಯಿನ್ ಮಾಡಿಸಿದ್ರು, ಇಲ್ಲಿ ಏನಾಯ್ತು? ಒಂದು ಮ್ಯಾಚಿಂಗ್ ಆಯ್ತು. ಒಂದು ಮ್ಯಾಚಿಂಗ್ ಆಗೋದ್ರಿಂದ ಇಲ್ಲಿ ನಾವು ಬೇರೆ ಕಂಪನಿಗಳಲ್ಲಿ ನೀವು ಏನ್ ಮಾಡ್ತೀರಾ? SP ಅಂತ ಕೇಳಿದ್ರೆ ಏನಂತ, BV ಅಂತ ಕೇಳಿದ್ದೀರಾ, PV ಅಂತ ಕೇಳಿದ್ದೀರಾ. ನಮ್ಮ ಸಂಸ್ಥೆಯಲ್ಲಿ SP ಅಂತ ನಾವು ಹೇಳ್ತಾ ಇದ್ದೀವಿ. SP ಕೌಂಟಿಂಗ್ ಅಲ್ಲಿ ನಾವು ಕೌಂಟ್ ಅನ್ನ ಮಾಡ್ತಾ ಇದ್ದೀವಿ, ಪಾಯಿಂಟ್ ಅನ್ನ. ಹಾಗಾದ್ರೆ ನೀವು ಕೊಟ್ಟಿರುವಂತ ಹಣ ಎಷ್ಟು? 6,200 ರೂಪಾಯಿನ ಕೊಟ್ಟಿದ್ದೀರಾ. ಆ 6,200 ರೂಪಾಯಿಗೆ ನಾವು ನಿಮಗೆ 225 SP ಅನ್ನ ನಿಮ್ಮ ಹೆಸರಿನ ಮೇಲೆ ಏನ್ ಮಾಡ್ತೀವಿ? ಸೇಲ್ಸ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀವಿ ನಾವು ಇದಕ್ಕೆ. ಆ ಸೇಲ್ಸ್ ಪಾಯಿಂಟ್ ಅನ್ನ ನಿಮ್ಮ ಹೆಸರಿನ ಮೇಲೆ ಏನ್ ಮಾಡ್ತೀವಿ? ಜಮಾವಣೆ ಮಾಡ್ತೀವಿ. ಈ ಕಡೆ ಕೂಡ 225 ಆಯ್ತು, ಈ ಕಡೆನೂ ಕೂಡ 225 SP ಪಾಯಿಂಟ್ಗಳು ಜಮಾ ಆದವು. SP ಪಾಯಿಂಟ್ಗಳು ಜಮಾ ಆದ್ಮೇಲೆ ಇದನ್ನ ನಾವು ಪ್ಲಸ್ ಮಾಡ್ಕೊಂತೀವಿ. 225 225 ಎಷ್ಟಾಯ್ತು? 450 ಆಯ್ತಲ್ವಾ? ಈ ಲೀಡರ್ಗೆ ನಾವೇನ್ ಕೊಡ್ತೀವಿ? ಮೊದಲನೇ ವಾರದ ಪೇಮೆಂಟು
450 ಪೇಮೆಂಟ್ ಬಂದಿದ್ದನ್ನ ಈ ವ್ಯಕ್ತಿ ಕೆಳಗಿನ ಲೀಡರ್ಗಳಿಗೆ ಶೇರ್ ಮಾಡ್ತಾರೆ. ಶೇರ್ ಮಾಡಿದಾದ್ಮೇಲೆ ಇವರು ಕೂಡ ಏನ್ ಮಾಡ್ತಾರೆ, ಇಬ್ಬರನ್ನ ಏನ್ ಮಾಡ್ತಾರೆ, ಜಾಯಿನ್ ಮಾಡಿಸ್ತಾರೆ. ಇವರು ಕೂಡ ಏನ್ ಮಾಡ್ತಾರೆ, ಇಬ್ಬರನ್ನ ಜಾಯಿನ್ ಮಾಡಿಸ್ತಾರೆ. ಎಷ್ಟರಿಂದ 6700 ರೂಪಾಯಿದಿಂದಾನೆ ಇವ್ರನ್ನು ಕೂಡ 6700 ರೂಪಾಯಿದಿಂದ ಪ್ರತಿಯೊಬ್ಬರು 6200 ರೂಪಾಯಿದಿಂದ ಬಂದು ಜಾಯಿನ್ ಆಗೋದ್ರಿಂದ ಇಲ್ಲಿ ಕೂಡ ಏನಾಗ್ತವೆ, ಫೇರ್ ಮ್ಯಾಚಿಂಗ್ ಆಗುತ್ತೆ. ಎರಡು ಫೇರ್ ಮ್ಯಾಚಿಂಗ್ ಆದವು. ಎಷ್ಟೇ ಆದವು? 2 ಫೇರ್ ಮ್ಯಾಚಿಂಗ್ ಆದವು. 2 ಫೇರ್ ಮ್ಯಾಚಿಂಗ್ ಆದ್ರೆ ಈ ಮೊದಲನೇ ವ್ಯಕ್ತಿಗೆ ಕೂಡ ಏನು ಬರುತ್ತೆ, 450 ರೂಪಾಯಿ ಬರುತ್ತೆ ಲೀಡರ್. ಈ ವ್ಯಕ್ತಿಗೆ ಕೂಡ ಏನು ಬರುತ್ತೆ, 450 ರೂಪಾಯಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಎಷ್ಟು ಬರುತ್ತೆ ಅಂತಂದ್ರೆ 900 ರೂಪಾಯಿ ಬರುತ್ತೆ. 900 ರೂಪಾಯಿ ಬರುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ. ನೆಕ್ಸ್ಟ್ ಏನಾಗುತ್ತೆ, ಇದೇ ಇವ್ರು ಏನ್ ಮಾಡ್ತಾರೆ, ಮತ್ತೆ ಇದನ್ನೇ ಡುಪ್ಲಿಕೇಶನ್ ಮಾಡ್ತಾರೆ. ಏನ್ ಮಾಡ್ತಾರೆ, ಇದನ್ನೇ ಡುಪ್ಲಿಕೇಶನ್ ಮಾಡ್ತಾರೆ. ಇದನ್ನ ಡುಪ್ಲಿಕೇಶನ್ ಮಾಡೋದ್ರಿಂದ ಇವ್ರು ಇಬ್ಬರನ್ನ ಕರ್ಕೊಂಡ್ಬಂದ್ರು. ಇಲ್ಲಿ ಒಂದು ಫೇರ್ ಮ್ಯಾಚ್ ಆಯ್ತು, ಇಲ್ಲಿ ಕೂಡ ಒಂದು ಫೇರ್ ಮ್ಯಾಚ್ ಆಯ್ತು, ಇಲ್ಲಿ ಕೂಡ ಒಂದು ಫೇರ್ ಮ್ಯಾಚ್ ಆಯ್ತು, ಇಲ್ಲಿ ಕೂಡ ಒಂದು, ಒಟ್ಟಾರೆ 4 ಫೇರ್ ಮ್ಯಾಚ್ ಆದವು. ಒಂದು ಫೇರ್ ಮ್ಯಾಚಿಂಗ್ ನಾವು ಎಷ್ಟು ಕೊಡ್ತಾ ಇದ್ದೀವಿ, 450 ರೂಪಾಯಿನ ಕೊಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಎಷ್ಟು ಮ್ಯಾಚಿಂಗ್ ಆದವು, ಈ ವ್ಯಕ್ತಿಗೆ 4 ಫೇರ್ ಮ್ಯಾಚಿಂಗ್ ಆದವು. ಆದ್ರೆ ಮೊದಲನೇ ವ್ಯಕ್ತಿಗೆ ಎಷ್ಟು ಫೇರ್ ಮ್ಯಾಚಿಂಗ್ ಆಯ್ತು, ಒಂದು ಫೇರ್ ಮ್ಯಾಚಿಂಗ್ ಆಯ್ತು. ಈ ವ್ಯಕ್ತಿಗೆ 450 ರೂಪಾಯಿನ ಕೊಡ್ತಾ ಇದ್ದೀವಿ. ಈ ವ್ಯಕ್ತಿಗೆ ಕೂಡ 450 ರೂಪಾಯಿ, ಈ ವ್ಯಕ್ತಿಗೆ ಕೂಡ 450 ರೂಪಾಯಿ, ಈ ವ್ಯಕ್ತಿಗೆ ಕೂಡ 450 ರೂಪಾಯಿನ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಎರಡನೇ ವ್ಯಕ್ತಿಗೆ, ಈ ವ್ಯಕ್ತಿಗೆ ಎಷ್ಟು ಬರುತ್ತೆ, 900 ರೂಪಾಯಿ ಬರುತ್ತೆ. ಈ ವ್ಯಕ್ತಿಗೆ ಕೂಡ ಎಷ್ಟು ಬರುತ್ತೆ, 900 ರೂಪಾಯಿ ಫೇರ್ ಮ್ಯಾಚಿಂಗ್ ಬರುತ್ತೆ. ಈ ವ್ಯಕ್ತಿಗೆ 1800 ರೂಪಾಯಿ ಫೇರ್ ಮ್ಯಾಚಿಂಗ್ ಬರುತ್ತೆ. ಇದೇ ರೀತಿ ಎಷ್ಟು ಜನಗಳು ಕೆಳಗಡೆ ಮ್ಯಾಚಿಂಗ್ ಹಾಕೊಂತ ಹೋಗ್ತಾರಲ್ವಾ, ಒಂದು ಮ್ಯಾಚಿಂಗಿಗೆ ನಿಮಗೆ 450 ರೂಪಾಯಿದಿಂದ ನಿಮಗೆ MBA ಇನ್ಕಮ್ ಅನ್ನ ಬಂದು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಇದು ಫಸ್ಟ್ ಇನ್ಕಮ್ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಥರ್ಡ್ ಇನ್ಕಮ್ ಅಂತ ಇದೆ ನಮ್ಮ ಹತ್ರ. ಥರ್ಡ್ ಇನ್ಕಮ್ ಯಾವ್ದು ಇದೆ ಅಂತಂದ್ರೆ SBI ಇನ್ಕಮ್ ಅಂತ ನಾವು ಹೇಳ್ತಾ ಇದ್ದೀವಿ. ಯಾವುದು? SBI ಇನ್ಕಮ್. SBI ಇನ್ಕಮ್ ಅಂತಂದ್ರೆ ಸ್ಪಾನ್ಸರ್ ಬೋನಸ್ ಇನ್ಕಮ್ ಅಂತ ಹೇಳ್ತಾ ಇದ್ದೀವಿ ನಾವು. ಯಾವ ರೀತಿ? ಸ್ಪಾನ್ಸರ್ ಬೋನಸ್ ಇನ್ಕಮ್ ಅಂತ ಹೇಳ್ತಾ ಇದ್ದೀವಿ. ಇದನ್ನ 2 ಹಂತದಲ್ಲಿ ಕೊಡ್ತಾ ಇದ್ದಾನೆ. ನೀವು ಒಂದು ವೇಳೆ ಒಂದೇ ಐಡಿಯಿಂದ ನೀವು ಏನಾದರೂ ಜಾಯಿನ್ ಆಗಿದ್ರೆ ನಿಮಗೆ 50% ಕೊಡುತ್ತೆ. ಒಂದು ವೇಳೆ ನೀವು 3 ಐಡಿಯಿಂದ ಜಾಯಿನ್ ಆಗಿದ್ರೆ ನಿಮಗೆ 100% SBI ಇನ್ಕಮ್ ಅನ್ನ, ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಅನ್ನ ನಿಮಗೆ ಕೊಡುತ್ತೆ. ಹಾಗಾದ್ರೆ ಯಾವ ರೀತಿ ಕೊಡುತ್ತೆ ಅನ್ನೋದನ್ನ ನೋಡೋಣಲ್ವಾ. ಮೊಟ್ಟ ಮೊದಲನೇದಾಗಿ ನೀವು ಏನ್ ಮಾಡಿದ್ರೆ, ಎ ಅನ್ನುವಂತ ವ್ಯಕ್ತಿ ಬಂದ್ರು. ಅವ್ರು ಏನು ಮಾಡಿದ್ರು, ಇಬ್ಬರು ಜನಗಳನ್ನ ಏನ್ ಮಾಡಿದ್ರು, ಜಾಯಿನ್ ಮಾಡಿದ್ರು. ಏನ್ ಮಾಡಿದ್ರು, ಇಬ್ಬರು ಜನಗಳನ್ನ, ಅಂದ್ರೆ ಲೆಫ್ಟ್ ಟೀಮ್ ಆಯ್ತು, ರೈಟ್ ಟೀಮ್ ಆಯ್ತು. ಇದೇ ರೀತಿ ಏನಾಯ್ತು, ಇವರು ಕೂಡ ಇಬ್ಬರನ್ನ ಜಾಯಿನ್ ಮಾಡಿಸಿದ್ರು, ಇದು ಕೂಡ ಇಬ್ಬರನ್ನ ಜಾಯಿನ್ ಮಾಡಿಸಿದ್ರು, ಇವರು ಕೂಡ ಇಬ್ರು, ಇವರು ಕೂಡ ಇಬ್ರು, ಇವರು ಕೂಡ ಇಬ್ರು. ಇದೇ ರೀತಿ ಟೀಮ್ ಬೆಳೀತಾ ಬಂತು. ಬೆಳೀತಾ ಬಂದಾಗ ಎ ಅನ್ನುವಂತ ಲೆಫ್ಟ್ ಟೀಮ್ ಅಲ್ಲಿ, ಎ ಅನ್ನುವಂತ ವ್ಯಕ್ತಿಯ ಕೆಳಗಡೆ ಲೆಫ್ಟ್ ಟೀಮ್ ಅಲ್ಲಿ ಸುಮಾರು ಎಷ್ಟು ಜನಗಳು ಬಂದ್ರು, ಒಂದು 50 ಜನಗಳು ಬಂದ್ರು. ಇಲ್ಲಿ ಎ ಅನ್ನುವಂತ ರೈಟ್ ಟೀಮ್ ಅಲ್ಲಿ ಎಷ್ಟು ಜನಗಳು ಬಂದ್ರು, ಒಂದು 30 ಜನಗಳು ಬಂದ್ರು. ಈ 30 ಜನಗಳು ಕೂಡ, ಈ 50 ಜನಗಳು ಕೂಡ ಯಾರು ಜಾಯಿನ್ ಮಾಡಿಸಿದ್ದಾರೆ, ಅವ್ರನ್ನ ಇವರೇ ಜಾಯಿನ್ ಮಾಡಿಸಿದ್ದಾರೆ. ಎ ಅನ್ನುವಂತ ವ್ಯಕ್ತಿನೇ ಜಾಯಿನ್ ಮಾಡಿಸಿದ್ದಾರೆ. ಆಮೇಲೆ ಇಲ್ಲಿ 30 ಜನಗಳನ್ನ ಎ ಅನ್ನುವಂತ ವ್ಯಕ್ತಿನೇ ಜಾಯಿನ್ ಮಾಡಿಸಿದ್ದಾರೆ. ಹಾಗಾದ್ರೆ ಈ 50 ಜನಗಳಲ್ಲಿ ಮಿನಿಮಮ್ ಒಂದು 10 ಜನ ಏನಾದ್ರು ಒಂದು ವಾರಕ್ಕೆ 10,000 ರೂಪಾಯಿ ಇನ್ಕಮ್ ಅನ್ನ ಪಡಿತಾ ಇದ್ರೆ, ಎಷ್ಟು? 10,000 ಇನ್ಕಮ್ ಪಡಿತಾ ಇದ್ದಾರೆ. ಎಷ್ಟು ಜನಗಳು? 10 ಜನಗಳು. ಈ 30 ಜನದಲ್ಲಿ ಇಲ್ಲಿ ಕೂಡ 10 ಜನ ಏನು ಮಾಡ್ತಿದ್ದಾರೆ ಅಂತಂದ್ರೆ ಇಂಟು 5,000 ರೂಪಾಯಿ ಇನ್ಕಮ್ ಅನ್ನ ತಗೊಂತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಇನ್ಕಮ್ ಅನ್ನ ತಗೊಂತಾ ಇದ್ದಾರೆ. ಈ 10 ಜನಗಳ 5,000 ಇನ್ಕಮ್ ಅನ್ನ ತಗೊಂಡ್ರೆ